ವೀಕ್ಷಕರೇ ಒನ್ ಕನ್ನಡ ನ್ಯೂಸ್ ಹಾವೇರಿ, ನಾನು ಬೀರೇಶ್ ಪೂಜಾರ್. ಇಂದು ಸ್ನೇಹದೀಪ ಅಂಧ ಅಂಗವಿಕಲರ ಸಂಸ್ಥೆ ವತಿಯಿಂದ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿತ್ತು. ಇದೇ ಶನಿವಾರ ನೇತ್ರದಾನ ಜಾಗೃತಿ ಮೂಡಿಸುವ ಸಲುವಾಗಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗಾದರೆ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದೇನೆ ವೀಕ್ಷಕರೇ, ಒಮ್ಮೆ ನೋಡಿ. ಸ್ನೇಹದೀಪ್ ಸಂಸ್ಥೆ ರಾಣಿಬೆನ್ನೂರು ಈಗಾಗಲೇ ರಾಣಿಬೆನ್ನೂರಲ್ಲಿ ಸ್ಥಾಪನೆ ಆಗಿ ಅಂಧರಿಗಾಗಿ ಒಂದು ಶಾಲೆ ನಡೆಸ್ತಿದೆ, ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ನಡೆಸ್ತಿದೆ, ಹಾಗೂ ಕಾಲೇಜ್ ಓದುವಂಥ ಮಕ್ಕಳಿಗೆ ಪ್ರತ್ಯೇಕವಾಗಿ 2 ಹಾಸ್ಟೆಲ್ಗಳು ಕೂಡ ನಾವು ನಡೆಸ್ತಿದ್ದೀವಿ. ನಾವು ಸಾಮಾನ್ಯವಾಗಿ ಒಂದು ಬದಲಾವಣೆ ತರಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತೀವಿ. ನಮ್ಮ ಅಂಧರಿಗೆ ಸಹಾಯವಾಗುವುದರ ಜೊತೆಗೆ ಸಮಾಜದ ಇತರ ಜನರಿಗೂ ಸಹಾಯವಾಗಬೇಕು. ಆ ಒಂದು ದೃಷ್ಟಿಯಲ್ಲಿ ನಾವು ಈ ಒಂದು 24ನೇ ತಾರೀಕು ಜನವರಿ 2026ರಂದು ನಾವೊಂದು ಮೆಗಾ ವಾಕಥಾನ್ ಏರ್ಪಡಿಸ್ತಿದ್ದೀವಿ. ಇದರಲ್ಲಿ ಸುಮಾರು 6,000 ಜನರು ಭಾಗವಹಿಸ್ತಿದ್ದಾರೆ. ನಮಗೆ ಸ್ಕೂಲ್ ಮತ್ತು ಕಾಲೇಜ್ ಎಲ್ಲ ಕಡೆಯಿಂದ ವಿದ್ಯಾರ್ಥಿಗಳು ಬಂದು ಭಾಗವಹಿಸ್ತಿದ್ದಾರೆ. ಇದರಲ್ಲಿ ನಮ್ಮ ಬ್ಲೈಂಡ್ ಸ್ಟೂಡೆಂಟ್ಸ್ ಕೂಡ ಭಾಗವಹಿಸ್ತಾರೆ. ಬ್ಲೈಂಡ್ ಸ್ಟೂಡೆಂಟ್ಸ್ ಮತ್ತು ಕಣ್ಣಿರ್ತಕ್ಕಂಥ ಸ್ಟೂಡೆಂಟ್ಸ್ ಮಧ್ಯೆ ಯಾವುದೇ ಒಂದು ಭೇದ ಭಾವ ಇಲ್ಲ, ಎಲ್ಲರೂ ಸಮಾನವಾಗಿ ಈ ಒಂದು ವಾಕಥಾನ್ ಭಾಗವಹಿಸ್ತಿದ್ದಾರೆ. ಇದರ ಮುಖ್ಯ ಉದ್ದೇಶ ಏನಂದರೆ ನೇತ್ರದಾನದ ಬಗ್ಗೆ ಅದರ ಒಂದು ಮಹತ್ವ ಏನು ಎನ್ನುವ ಒಂದು ಮನವರಿಕೆ ಮಾಡಿಕೊಡುವ ಸಲುವಾಗಿ ನಾವೊಂದು ಈ ಒಂದು ವಾಕಥಾನ್ ಆರ್ಗನೈಸ್ ಮಾಡ್ತಿದ್ದೀವಿ. ಸೊ ನಾವು ಕೇಳಿಕೊಳ್ಳೋದೇನೆಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಒಂದು ಈವೆಂಟ್ನ ಸಕ್ಸಸ್ಫುಲ್ ಮಾಡಿಸ್ಬೇಕೆಂದು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ದೀವಿ. ಹಾಗೂ ಇದರ ಮೂಲಕ ಒಂದು ದೊಡ್ಡ ಬದಲಾವಣೆ ಆಗಲಿ ಎಂದು ನಾವು ನಿರೀಕ್ಷೆ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ನಾವು ಸ್ನೇಹದೀಪ ಸಲಹಾ ಸಮಿತಿ ಸದಸ್ಯರು. ಇದೇ ತಿಂಗಳು 24ನೇ ತಾರೀಕು 24ನೇ ತಾರೀಕು ಬೃಹತ್ ಜಾಥಾವನ್ನು ಏರ್ಪಡಿಸಲಾಗಿದೆ. ಇದರ ಪ್ರಮುಖ ಉದ್ದೇಶ ಏನಂತಂದರೆ, ಕಣ್ಣು ಕಾಣಲಿಲ್ಲದರದು ಏನು ಅನುಭವ ಆಗ್ತದೆ ಅಂತಂದೇಳಿ ನಾವು ಸ್ವತಃ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅದನ್ನೇನು ಅನುಭವಿಸ್ತಾವಲ್ಲ ಅದನ್ನು ನೋಡ್ಕೊಂಡು ನಾವು ನಾಳೆ ಕಣ್ಣಿನ ದಾನ ಮಾಡಬೇಕು ಅನ್ನೋ ಒಂದು ಮನೋಭಾವದಿಂದ ಎಷ್ಟೋ ಜನ ಕಣ್ಣಿನ ದಾನವನ್ನು ಮಾಡ್ತಾ ಇದ್ದಾರೆ. ಇದು ಮುನ್ಸಿಪಲ್ ಗ್ರೌಂಡಿಂದ ಸ್ಟಾರ್ಟ್ ಆಗಿ ದುರ್ಗಾ ಸರ್ಕಲ್ ಮುಖಾಂತರ ಪೋಸ್ಟ್ ಆಫೀಸಿಗೆ ಬಂದು ಅಲ್ಲಿಂದ ಬಸ್ ಸ್ಟ್ಯಾಂಡ್ ಹತ್ರ ಕೋರ್ಟ್ ಮುಖಾಂತರ ಮತ್ತೆ ಮುನ್ಸಿಪಲ್ ಗ್ರೌಂಡಿಗೆ ಬಂದು ಮುಕ್ತಾಯವಾಗುತ್ತದೆ. ಅಲ್ಲೇ ಸ್ಟಾರ್ಟಿಂಗು ಮತ್ತು ಎಂಡಿಂಗು ಅಲ್ಲೇ ಕಾರ್ಯಕ್ರಮವನ್ನು ನಾವು ಸ್ನೇಹದೀಪ ಸಂಸ್ಥೆಯಿಂದ ಏರ್ಪಡಿಸಲಾಗಿದೆ. 10 ಗಂಟೆವರೆಗೂ ಜುಂಬಾ ನೃತ್ಯ ಇರುತ್ತದೆ. 10 ಗಂಟೆಯಿಂದ ಮೆರವಣಿಗೆ ಮುಖಾಂತರ ಮತ್ತೆ ಬಂದು ಮುನ್ಸಿಪಲ್ ಗ್ರೌಂಡ್ಗೆ ರಿಟರ್ನ್ ಅಲ್ಲೇ ಸೇರುವಂಥ ಕಾರ್ಯಕ್ರಮ ಇದೆ. ನಮಸ್ಕಾರ ಪತ್ರಿಕೆಗೂ ಸುತ್ತ ನಮಸ್ಕಾರ ಸುತ್ತ. ಈಗ ನಮ್ಮ ಹಿರಿಯರು ಹೇಳಿದಂಗೆ ನಮ್ಮದು ಈ ಹಿಂದೆ ಮಾಡಿದ್ವಿ ವಾಕಥಾನು, ಈಗ ನೆಕ್ಸ್ಟ್ ಮತ್ತೆ ಮಾಡಬೇಕು ಅಂತೇಳಿ ಸ್ವಲ್ಪ ದೊಡ್ಡದಾಗಿ ಒಂದು 6,000 ವಿದ್ಯಾರ್ಥಿಗಳಿಗೆ ಇಡೀ ಎಲ್ಲ ಪ್ರೈಮರಿ ಸ್ಕೂಲ್ಗಳಿಗೆ ಎಲ್ಲ ನಮ್ಮ ಸಿಬ್ಬಂದಿ ಈ ಸ್ಕೂಲಿನ ಎಲ್ಲ ಹೋಗಿ ಅವರಿಗೆ ಅವೇರ್ನೆಸ್ ಮಾಡ್ಯಾರ. ಉದ್ದೇಶ ಏನಪ್ಪ ಅಂದ್ರೆ ಸಾರ್ವಜನಿಕರಿಗೆ ಕಣ್ಣಿಲ್ದರ ಭಾವನೆಗಳು ಅರ್ಥ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಕಣ್ಣಿದ್ದರಿಗೆ ಬಟ್ಟೆ ಕಟ್ಕೊಂಡು 2 ಕಿಲೋಮೀಟರ್ ವಾಕಥಾನ್ ಮಾಡಿ ಅದರ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಸ್ನೇಹದೀಪ ಅಂಧ ಮಕ್ಕಳ ಶಾಲೆಯ ಸಮಿತಿಯ ಉದ್ದೇಶದ ಜೊತೆಗೆ ನಮ್ಮ ಮಕ್ಕಳು ಈಗ ಹೊರಗಡೆ ಹೋಗಿ ಭಾಳ ಕಡೆ ಆಟ ಆಡಿ ಪ್ರೈಸ್ ತೊಗೊಂಬಂದಾರ. ಅದನ್ನು ಸಮಾರೋಪ ಸಮಾರಂಭದಲ್ಲಿ ಎಲ್ಲ ಮಕ್ಕಳಿಗೆ ಅದನ್ನು ಒಂದು ನಾವು ಮಕ್ಕಳಿಗೆ ಬಹುಮಾನ ಕೊಟ್ಟು ಆ ಕಾರ್ಯಕ್ರಮವನ್ನು ಅದ್ರ ಜೊತೆಗೆ ಇಟ್ಕೊಂಡ್ವಿ. ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾವು ನಮ್ಮ ಪತ್ರಿಕೆಯ ಮುಖಾಂತರ ಸಮಾಜದ ಎಲ್ಲರಿಗೂ ಇದು ನಾವು ಕಾಂಗ್ರೆಸ್ ಕೊಟ್ಟು ಹೇಳಿರ್ತೀವಿ. ಅದು ನಿಮ್ಮ ಮುಖಾಂತರ ಸಾರ್ವಜನಿಕರಿಗೆ ಇದರ ಸದುದ್ದೇಶ ನಾವು ಕಣ್ಣು ದಾನ ಮಾಡಬೇಕು ಅನ್ನೋ ಭಾವನೆ ಮನಸ್ಸಿನಾಗ ಇರ್ತೈತಿ. ಅದು ರೂಪಗಳು ಗೊತ್ತಿರಲ್ಲ, ಆ ರೂಪಗಳು ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ನಾವು ಇದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡಿವಿ. ನಂತರ ಯಾರಿಗಾರಿ ದಾನ ಮಾಡ್ತೀವಿ ಅಂದ್ರೆ ಈಗಲಿಂದ ನಾವು ಫಾರ್ಮರ್ಸ್ ಜೊತೆ ಕೊಡ್ತಾ ಇದ್ದೀವಿ. ಇಲ್ಲಿ ಆದ್ರೂ ಸದುಪಯೋಗ ಸಮಾಜ ಎಲ್ಲ ತಗೊಳ್ಳಿ ಅಂತ ನಾವು ಈ ಮೂಲಕ ತಮಗೆ ತಿಳಿಸ್ತಾ ಇದ್ದೀವಿ. ನಮಸ್ಕಾರ. ಈ ಹಿಂದಿನಂತೆ ಮತ್ತೆ ಸ್ನೇಹದೀಪ ವತಿಯಿಂದ ಬ್ಲೈಂಡ್ ಫೋಲ್ಡ್ ಮೆಗಾ ವಾಕಥಾನ್ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಎಲ್ಲ ಡೀಟೇಲ್ಗಳು ಹೇಳಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು ವಿನಾಯಕ ಕಿತ್ತನಗೌಡರು ಹಾಗೂ ಡಾಕ್ಟರ್ ಮೇಘನಾ ನಾಡಿಗೇರವರು ಇಬ್ಬರ ಅವಿರತ ಪ್ರಯತ್ನದಿಂದ ಈ ಕಾರ್ಯಕ್ರಮ ಆಗ್ತಾ ಇದೆ. ನಮ್ಮ ರಿಕ್ವೆಸ್ಟ್ ಇಷ್ಟೇ, ದಯವಿಟ್ಟು ಇದು ಒಂದು ಬಹಳ ವಿಶಿಷ್ಟವಾದ ಕಾರ್ಯಕ್ರಮ. ನೀವು ಜೀವನದಲ್ಲಿ ಮತ್ತೆಲ್ಲೂ ಭಾಗವಹಿಸಕ್ಕೆ ಆಗಲಾರದಂಥ ಕಾರ್ಯಕ್ರಮ. ಇದೊಂದು ಕಾರ್ಯಕ್ರಮಕ್ಕೆ ಸಮಯ ಮಾಡಿಕೊಂಡು ದಯವಿಟ್ಟು ಎಲ್ಲರೂ ಬಂದು ಒಂದು ಸರಿ ಭಾಗವಹಿಸಿ. ನೀವು ಜೀವನ ನೋಡೋ ದೃಷ್ಟಿಕೋನ ಬದಲೇ ಆಗುತ್ತೆ ಅನ್ನೋ ಒಂದು ಖಾತ್ರಿನ ನಾನು ನಿಮಗೆ ಕೊಡಬಲ್ಲೆ. ದಯವಿಟ್ಟು ಎಲ್ಲರೂ ಬಂದು ಭಾಗವಹಿಸಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಒಂದು ತುಂಬ ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ದಯವಿಟ್ಟು ಎಲ್ಲ ಪ್ರೇಕ್ಷಕರು, ನಮ್ಮ ವೀಕ್ಷಕರು ಭಾಗವಹಿಸಿ ನೇತ್ರದಾನದಲ್ಲಿ ಪಾಲ್ಗೊಳ್ಳಿ. ಅಂಧರಿಗೆ ದಾರಿದೀಪ ಆಗೋ ರೀತಿಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳ್ತಾ ಇವತ್ತಿನ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ.
ಇಂಥ ತಾಜಾ ಸುದ್ದಿ ತಾವೇ ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.